ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದ್ರು. ಆದ್ರೆ ಅಹಿಂದ ಹೆಸರು ಮೇಲೆ ರಾಜಕೀಯ ಮಾಡ್ಕೊಂಡು ಬಂದ್ರು ಅವರು. ಅಹಿಂದ ಹೆಸರು ಮೇಲೆ ರಾಜಕೀಯ ಮಾಡಿ ಹಿಂದುಳಿದ ವರ್ಗದಲ್ಲಿ ಅನೇಕ ಅಲ್ಲಿ ನಮ್ಮ ಇದು ಕಲ್ಯಾಣ ಕರ್ನಾಟಕ ಭಾಗದ ಹಿಂದುಳಿದ ಭಾಗನೇ ಅದ. ಅಲ್ಲಿ ಹಿಂದುಳಿದ ವರ್ಗದ ಭಾಗದಲ್ಲಿ ಹೇಳ್ಬೇಕಪ್ಪ ಅಂದ್ರೆ ಮೇನ್ ಪ್ರಿಯಾಂಕಾ ಖರ್ಗೆ ಅವರು ಮಾತಾದ್ರೆ ಬುದ್ಧ ಬಸವ ಅಂಬೇಡ್ಕರ್ ಅಥವಾ ಸಿದ್ಧಾಂತ ಬಗ್ಗೆ ಮಾತಾಡ್ತಾರ. ಆದ್ರೆ ಏನಪ್ಪಾ ಅಂದ್ರ ಅಲ್ಲಿ ಅಭಿವೃದ್ಧಿ ಬಗ್ಗೆನೇ ಮಾತಾಡಲ್ಲ ಅವರು. ಮಾತಾದ್ರೆ ಬುದ್ಧ ಬಸವ ಅಂತಾರಾಷ್ಟ್ರೀಯ ಬಗ್ಗೆ ಬೇರೆ ದೇಶದ ಬಗ್ಗೆ ಮಾತಾಡ್ತಾರೆ. ಅಲ್ಲಿ ಗುಲ್ಬರ್ಗದ ಅಭಿವೃದ್ಧಿ ಬಗ್ಗೆನೇ ಮಾತಾಡಲ್ಲ ಅವರು. ಯಾಕಪ್ಪ ಗುಲ್ಬರ್ಗದಲ್ಲಿ ಅಭಿವೃದ್ಧಿ ಇಲ್ಲಿ ಅಲ್ಲಿ ಇರೋರಿಗೆ ಗೊತ್ತಿರುತ್ತೆ, ನಿಮ್ಗೆ ಇಲ್ಲಿ ಗೊತ್ತಿಲ್ಲ. ಆದ್ರೆ ನೀವು ನೋಡ್ತಿರ್ಬೇಕು ಗುಲ್ಬರ್ಗ ಹಿಂದುಳಿದ ಮತ್ತೆ ಶಿಕ್ಷಣದ ಅತಿ ಹಿಂದುಳಿದ ಗೊತ್ತಿದ್ವಿ. ಮತ್ತೆ ಶಿಕ್ಷಣದ ಅತಿ ಗುಲ್ಬರ್ಗನೇ ಅತಿ ಹಿಂದುಳಿದ. ಅದ್ರ ಕಾಲಾಗಿ ಅಲ್ಲಿ ಗುಲ್ಬರ್ಗದ ಹೆಂಗ್ ನಡೆದಪ್ಪ ಅಂದ್ರ ಈಗ MLA ಹಿಂದೆ ಬೇನ್ ಫಾಲೋವರ್ಸ್ ಬೇನ್ ಇರ್ತಾರ ನೋಡ್ರಿ, ಅದು ನೀವು ಬಿ ನೋಡ್ಲಕತ್ತಿರ್ಬೇಕು. ಅದೇನು ದಿ ಮೊಸರು ಹಾಕೋದು, ಅದೇನು ಪೂಜೆ ಮಾಡೋದು, ಅದೇನು ಅವರೆಲ್ಲ ಫಾಲೋವರ್ಸ್. ಯಾಕಂದ್ರೆ ಅವರೆಲ್ಲ ಕಾಂಟ್ರಾಕ್ಟ್ ಕೆಲಸ ತಗೋದು, ರೊಕ್ಕ ಗಳಿಸೋದು, ಅದರಿಂದ ಏನೋ ಅವ್ರ ಹೆಸರು ಇರ್ತೇವೆ, ನಮ್ದು ಅವ್ರು ಬಾಜು ತಗೋತಾರೆ, ಏನೋ ಕೆಲಸ ಕೊಡ್ತಾರೆ ಆಸೆ ಕಾಲಾಗಿ. ಈಗ ಏನೋ ಮಾತು ಈಗಿನ ಕಾಲದಾಗ ಹೆಂಗ್ ನಡೆದಪ್ಪ ಅಂದ್ರ ಈಗ ಪೊಲಿಟಿಷಿಯನ್ ಆಯ್ತು, ಇವತ್ತು ಅಧಿಕಾರಿಗಳು ಯಾವುದೇ ಉದಾಹರಣೆ ಹೇಳ್ಬೇಕಪ್ಪ ಅಂದ್ರ ಹೆಂಗ್ ನಡೆದಪ್ಪ ಅಂದ್ರ ಪರಿಸ್ಥಿತಿ. ಇವತ್ತು ಕಾನೂನು ಕೆಲಸ ಯಾರು ಮಾಡ್ತಾ ಇಲ್ಲ. ಒಬ್ಬ MLA MP ಮಿನಿಸ್ಟರ್ ಕೈ ಕೆಲಸ ಮಾಡ್ತಾರೆ, ಅವ್ರು ಗುಲಾಮ್ರ ಕೆಲಸ ಮಾಡ್ತಾ ಇದ್ದಾರೆ. ಈಗ ದುಡ್ಡು ವಿತ್ ಅಧಿಕಾರಿ ಯಾರು ಹೇಳಿದ್ರೆ ಕೆಲಸ ಮಾಡ್ತಾ ಇದ್ದಾರೆ. ಹಿಂಗಾಗಿ ಏನ್ ಮಾಡ್ಬೇಕು ಜನಸಾಮಾನ್ಯ ಅರ್ಥ ಆಗ್ತಿಲ್ಲ. ನಮಗೆ ಒಂಥರ ವಿಚಿತ್ರ ಅನ್ಸುತ್ತೆ, ಇದು ಏನಪ್ಪಾ ಅನ್ಸುತ್ತೆ. ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನ ಬರ್ದಾರ, ಒಬ್ಬ ಕಟ್ಕಡಿ ಪ್ರಜೆಗೂ ನ್ಯಾಯ ಸಿಗಬೇಕಂತ ಬರ್ದಾರ. ಆದ್ರೂ ಇಲ್ಲಿ ಹ್ಯಾಂಗ ಅದು ಏನೂ ನಡ್ತಾ ಇಲ್ಲ, ಅದು ಜೀರೋ ಅದ. ಆದ್ರೆ ಈ ಸದ್ಯಕ್ಕೆ ಅದು ಪಕ್ಷ ಬಗ್ಗೆ ಮಾತಾಡ್ಬೇಕಪ್ಪ ಅಂದ್ರೆ ಈಗ ಅದು DK ಶಿವಕುಮಾರ್ ಅವರು ಅದಕ್ಕೆ ಮುಖ್ಯಮಂತ್ರಿ ಆಗ್ಬೇಕು. ಅದಕ್ಕೆ ನಮ್ಮ ಇವ್ರು ಏನ್ ಮಾಡ್ತಾರ ಅನ್ನೋದು ನಮ್ದು. ಯಾಕಂದ್ರೆ ಅವ್ರು ಯಾವತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆ ಕಾರ್ಯಕರ್ತ ಕೆಲಸ ಮಾಡ್ಯಾರ. ಅವ್ರದ್ದು ಹೇಳ್ಬೇಕಾದ್ರೆ ಪಕ್ಷದ ಬಗ್ಗೆ ಅಂದ್ರೆ ಅವರು ಮುಖ್ಯಮಂತ್ರಿ ಸ್ಥಾನ ಅವ್ರಿಗೆ ಸಿಗಬೇಕು, ನಮ್ಗೆ ಖುಷಿ ಅದ. ಆದ್ರೂ ಅವರು ಅದೇ ತರ ಮಾಡ್ಬಾರ್ದು. ಹಿಂದುಳಿದವರಿಗೆ ಅದು ಎಲ್ಲಾ ಸಮಾನತೆ ತಗೋಬೇಕಂತ ನಮ್ದು ಅಷ್ಟೇ ಮನವಿ. ಮತ್ತೊಂದೇನಿಲ್ಲ. ಮೊದಲಿಗೆ ನಿಮ್ಮ ಭಾಗದಲ್ಲಿ ಏನು ಪ್ರಮುಖವಾಗಿ ಮೊದಲ ಕೆಲಸ ಆಗಬೇಕು? ನಮ್ಮ ಶಿಕ್ಷಣ ಮೊದಲು ಒತ್ತು ಕೊಡ್ಬೇಕು. ಶಿಕ್ಷಣ ಯಾಕಂದ್ರೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹಿಂದುಳಿದ ಶಿಕ್ಷಣದಾಗ ಗುಲ್ಬರ್ಗ ಜಿಲ್ಲೆ. ಈಗ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಯಾರೇ MLA ಅಲ್ಲಿ ಪ್ರಿಯಾಂಕಾ ಖರ್ಗೆ ಇರೋದು ಯಾರು ಎತ್ತಪ್ಪಿಲ್ಲ. ಅವರೇ ಬಲಿ ಹೋಗ್ಬೇಕು, ಅವ್ರಿಗೆ ಕಾಲಿ ಹೋಗ್ಬೇಕು. ಈಗ ಅಂತ ಪರಿಸ್ಥಿತಿ ಅದಲ್ಲಿ ಅವ್ರಿಗೆ ಎದುರಾಗ ರಾಪ SEC ಅಧ್ಯಕ್ಷ ಅಂತ ಹೇಳ್ತಾರ. ಅದ್ರ ಪ್ರಕಾರ ಈಗ ಏನು ಅನುಪ ಇಲ್ಲ. ನಮ್ಮಲ್ಲಿ ನೋಡು ಎಲ್ಲ MLAಗಳು ಹಿಂದುಳಿದಂಗೆ ಐತೆ. ಈಗ ಹೆಂಗಂದ್ರೆ ಹಿಂದುಳಿದ ಈಗ ಹಳ್ಳಿ ಬಗ್ಗೆ ಅಲ್ಲಿ ಇವತ್ತು ಜನಸಾಮಾನ್ಯರ ಬಗ್ಗೆ ಅಲ್ಲಿ ಇವತ್ತು ದೀನ ದಲಿತ ಹಿಂದುಳಿದವ್ರ ಬಗ್ಗೆ ಯಾರು ಧ್ವನಿ ಎತ್ತಲ್ಲ. ಇವತ್ತು ಹೆಂಗ್ ನಡೆದಪ್ಪ ಅಂದ್ರ ಅವ್ರು ಒಬ್ಬ ಈಗ ಹೆಂಗ ಅಂತಂದ್ರೆ ಈಗ ಪ್ರಿಯಾಂಕಾ ಖರ್ಗೆ ಉಸ್ತುವಾರಿ ಅನ್ನ ಗುಲ್ಬರ್ಗದು ಮಿನಿಸ್ಟರ್ನ, ಅವನ ಬಗ್ಗೆನೇ ಅವನಿಗೆ ಫಾಲೋವರ್ಸ್. ಅವ್ ಏನೇ ತಪ್ಪು ಮಾಡೋ ಸಹಿಸ್ಕೋದು, ಅವ್ರ ಪಕ್ಷಗನಪ್ಪ ಸಹಿಸ್ಕೋದು. ಈಗ ಯಾರು ಬಿ ಈಗ ನೋಡಿ ಎಲ್ಲರೂ ಏನ್ ಮಾಡ್ತಾರ, ಆ ಪ್ರಿಯಾಂಕಾ ಖರ್ಗೆ ಉಪಮುಖ್ಯಮಂತ್ರಿ ಆಗ್ಬೇಕು, ಎಷ್ಟು ಉಪಮುಖ್ಯಮಂತ್ರಿ ಕೊಡ್ಬೇಕು. ಅದು ಬಿಟ್ಟು ಅದೇ ಒಂದು ನಮ್ಮ ಕ್ಷೇತ್ರಕ್ಕೆ ಇಂಥ ಒಂದು ಅಭಿವೃದ್ಧಿ ಕೆಲಸ ಕೊಡ್ರಿ ಅಂತ ಒಬ್ರು ಮಾತಾಡ್ತಾ ಇಲ್ಲ ಹಿಂದುಳಿದಕ್ಕೆ. ಅದ್ರ ಕಾಲಾಗಿ ಇನ್ನೊಂದು ಏನಪ್ಪ ಅಂದ್ರ ಅಲ್ಲಿ ಒಂದು ವಿಷಯ ಮಾತಾಡ್ಬೇಕ ಆಗ್ತದ. ಒಂದು ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಒಂದು ಜಾತಿ ಬಗ್ಗೆ ಮಾತಾಡ್ತೀನಿ, ತಪ್ಪು ತಿಳ್ಕೊಬೇಡ್ರಿ. ಒಂದು ತಳವಾರ ಅಂತ ವಿಷಯ ಜಾತಿ ಅದ, ST ಆಗಿದೆ. ಈ ಕರ್ನಾಟಕದಲ್ಲಿ ಕೊಡ್ತಾರೆ ST ಕಾಸ್ಟ್. 1.5 ವರ್ಷ ಆಯ್ತು ಒಟ್ಟ ಕಾಸ್ಟ್ ಇನ್ಕಮ್ ಕೊಡ್ತಾ ಇಲ್ಲ. ನಾನು ಅದೇ ಒಬ್ಬ ಸಮುದಾಯ ಇದ್ದೀನಿ. 1.5 ವರ್ಷ ಆಯ್ತು ಹೋರಾಟ ಮಾಡ್ತಾ ಇದ್ದೀವಿ, ಯಾರು ಕ್ಯಾರೆ ಹೇಳ್ತಾ ಇಲ್ಲ. ಯಾಕೆ ಎಲ್ಲಾ ಜಿಲ್ಲೆಯಲ್ಲಿ ಕೊಡ್ತಾ ಇದ್ದಾರೆ, ಗುಲ್ಬರ್ಗ ಜಿಲ್ಲೆಯಲ್ಲಿ ಕೊಡ್ತಾ ಇದಕ್ಕೆ ಯಾರು ಕಾರಣ? ಪ್ರಿಯಾಂಕಾ ಖರ್ಗೆ ಅವ್ರೆ. ಯಾಕಂದ್ರ ಮಾತಾಡ್ತಾರೆ ಬುದ್ಧ ಬಸವ ಅಂಬೇಡ್ಕರ್ ಅಂತ ಮಾತಾಡ್ತಾರ. ಮತ್ ಬುದ್ಧ ಬಸವ ಅಂಬೇಡ್ಕರ್ ಮಾತಾಡ್ತಾರಪ್ಪ ಅಂದ್ರೆ ಈಗ ಇಡೀ ನಮ್ಮ ಭಾರತ ದೇಶದ ಒಂದು ಸಂವಿಧಾನ ಅದ, ಗುಲ್ಬರ್ಗ ಜಿಲ್ಲೆ ಒಂದು ಸಂವಿಧಾನ ಅದ. ನಾವು ಪ್ರತಿ ಸಲ ಹೋರಾಟ ಮಾಡಿದ್ದೀವಿ, ಪ್ರತಿ ಸಲ ಅವರನ್ನು ಮನವಿ ಕೊಟ್ಟಿದ್ದೀವಿ. ಆಯ್ತು ಹೇಳಮ್ಮಂತಾರೆ ಕ್ಯಾರೆ ಅಂತಾರ. ಆದ್ರೆ ಈಗ ಮುಂದಿನ ದಿನಗಳಲ್ಲಿ ಅವ್ರಿಗೆ ತಕ್ಕಪಾಠ ಕೆಲಸ ಕಲಿಸ್ತಾರ. ಯಾಕಂದ್ರೆ ಈಗ ಏನೋ ಅಭಿವೃದ್ಧಿ ಬಗ್ಗೆ ಮಾತಾಡೋಂತ RSS ಮೋದಿ ಬಿಟ್ರೆ ಬೇರೆ ದೇಶ, ಅದು ಬಿಟ್ಟರೆ ಅವ್ರ ಮಾತೇ ಇಲ್ಲ ಅವ್ರದ್ದು. ಈಗ ಆ ತರ ಪರಿಸ್ಥಿತಿ ಬಂದದ. ಆದ್ರೆ ಈಗ DK ಶಿವಕುಮಾರ್ ನೋಡಮ್ಮ ಮುಖ್ಯಮಂತ್ರಿ ಆಗ್ತಾರ ನಮ್ದು. ಯಾಕಂದ್ರೆ ಅವ್ರಿಗೆ ಅಭಿನಂದನೆ ಸ್ವಾಗತ ಅದ. ನೋಡಮ್ಮ ಅವ್ರು ಏನ್ ಕೆಲಸ ಮಾಡ್ತಾರೋ. ಯಾಕಂದ್ರೆ ಇಂಥ ಗುಂಡಾಗಿರಿ DK ಶಿವಕುಮಾರ್ ಹಂಗಿಂಗ್ ಅಂತ ನೋಡಮ್ಮ. ನಾವು ಅವ್ರ ಮನೆಗೆ ಒಂದೆರಡು ಸಲ ಹೋಗಿದ್ದೆವು, ಅದವ್ರ ಸ್ವಾಗತ ಅವ್ರು ಅನ್ಕೊಂಡ್ ನೋಡಿದೆವು. ಮತ್ತು ಸಿದ್ದರಾಮಯ್ಯ ಬಗ್ಗೆ ನಾವು ಅಭಿಮಾನ ಇತ್ತು ನಮ್ದು. ಯಾಕೆ ಹಿಂದುಳಿದವ್ರು ಅವರ ಅಂತೇಳಿ, ಅವ್ರು ಹಿಂದುಳಿದ ಬರೇ ಅದ್ರ ಹೆಸರು ಮೇಲೆ ಅಹಿಂದ ಹೆಸರು ಮೇಲೆ ರಾಜಕೀಯ ಮಾಡ್ಯಾರ, ಏನು ಅಭಿವೃದ್ಧಿ ಮಾಡಿಲ್ಲ ಅವರು.